ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರಗಳು. ಹಾಗೆ ಕರ್ನಾಟಕ ಇತಿಹಾಸದ ಸಿರೀಸ್ ತರಗತಿಗಳಿಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಕದಂಬರ ಬಗ್ಗೆ ನೋಡುವಂಥದ್ದು. ಕದಂಬರ ಬಗ್ಗೆ ಏನಪ್ಪಾ ಅಂದ್ರೆ ಇವತ್ತಿನ ಟಾಪಿಕ್ ನಾವು ನೋಡುವಂಥದ್ದು. ಕದಂಬರು 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳ್ವಿಕೆಯನ್ನ ಮಾಡಿದ ಮನೆತನ ಯಾವುದಪ್ಪಾ ಅಂತಂದ್ರೆ ಕದಂಬರು. ಇವರು ಏನಪ್ಪಾ ಅಂದ್ರೆ ಕರ್ನಾಟಕದ ಮೊದಲ ಮನೆತನ, ಕರ್ನಾಟಕವನ್ನಾಳಿದ ಕನ್ನಡದ ಮೊದಲ ಮನೆತನ ಅಂತ ಹೇಳಿ ಕರಿತೀವಿ ಕದಂಬರ ಬಗ್ಗೆ. ಇವತ್ತು ಕದಂಬರ ಬಗ್ಗೆ ಸವಿಸ್ತಾರವಾಗಿ ನೋಡುವಂತದನ್ನ ಪ್ರಯತ್ನವನ್ನ ಮಾಡೋಣ. ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ಲೈಕ್ ಮಾಡ್ರಿ. ಆದ್ರೆ ಕದಂಬರದ ನಾವು ನೋಡ್ತಾ ಹೋದ್ರೆ ಕದಂಬರ ರಾಜಧಾನಿ ಯಾವುದು? ಕದಂಬರ ರಾಜಧಾನಿ ಬನವಾಸಿ. ಕದಂಬರ ರಾಜಧಾನಿ ಯಾವ್ದಪ್ಪ ಅಂತಂದ್ರ ಬನವಾಸಿ. ಈ ಬನವಾಸಿ ಯಾವ ನದಿಯ ದಡ ಮೇಲೆ ಐತಿ ಅಂತಂದ್ರ ವರದಾ ನದಿಯ ದಡದ ಮೇಲೆ ಐತ್ರಿ. ವರದಾ ನದಿಯ ದಂಡೆಯ ಮೇಲೆ ಇರುವಂತದ್ರಿ. ವರದಾ ನದಿಯ ದಡದ ಮೇಲೆ ಇರುವಂತದ್ದು. ಇವರ ಲಾಂಛನ ಯಾವ್ದಪ್ಪ ಅಂತಂದ್ರ ಸಿಂಹ. ಇವರ ಲಾಂಛನ ಸಿಂಹ. ಧ್ವಜ ವಾನರ. ಇವರ ಲಾಂಛನ ಸಿಂಹವಾಗಿರ್ತದ. ಧ್ವಜ ವಾನರ ಧ್ವಜ ಆಗಿರ್ತದ. ಅಂದ್ರೆ ಧ್ವಜದ ಮೇಲೆ ವಾನರ ಚಿತ್ರ ಇರ್ತದ. ಅಂದ್ರ ಕೋತಿಯ ಚಿತ್ರ ಇರ್ತದ. ಏನಿರ್ತದ್ರಿ? ಕೋತಿಯ ಚಿತ್ರ ಇರ್ತದ. ಇವರ ಆಡಳಿತ ಭಾಷೆ ಯಾವ್ದಾಗಿರ್ತದ? ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆ ಆಗಿರ್ತದ. ಪ್ರಾಕೃತ ಹಾಗೂ ಸಂಸ್ಕೃತ ಭಾಷೆ ಆಗಿರ್ತದ. ಇವ್ರ ಏನಪ್ಪಾ ಅಂತಂದ್ರ 4ನೇ ಶತಮಾನದಿಂದ, ಇವ್ರ ಯಾಸನೇ ಶತಮಾನ ರೀ? 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಇವರು ಸ್ವತಂತ್ರ ಆಳ್ವಿಕೆ ಮಾಡ್ತಾರ್ರಿ. ಹೆಂಗ್ ಮಾಡ್ತಾರ್ರಿ? ಸ್ವತಂತ್ರ ಆಳ್ವಿಕೆ ರೀ. ಸ್ವತಂತ್ರ ಆಳ್ವಿಕೆ ಮಾಡ್ತಾರ್ರಿ. 6ನೇ ಶತಮಾನದ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರ ಸಾಮಂತರಾಗಿ ಆಳ್ವಿಕೆಯನ್ನ ಮಾಡ್ತಾರೆ. ಸಾಮಂತರಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಆಳ್ವಿಕೆಯನ್ನ ಮಾಡ್ತಾರೆ. 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಸ್ವತಂತ್ರ ರಾಜರಾಗಿ ಆಳ್ವಿಕೆಯನ್ನ ಮಾಡ್ತಾರ್ರಿ. 6ನೇ ಶತಮಾನದ ನಂತರ ಬೇರೆ ಬೇರೆ ರಾಜರುಗಳಿಗೆ ಸಾಮಂತರಾಗಿ ಏನಪ್ಪಾ ಅಂತಂದ್ರೆ ಇವರು ಆಳ್ವಿಕೆಯನ್ನ ಮಾಡುವಂತದ್ ನೋಡ್ತೀವಿ. ಹಾಗಾದ್ರೆ ಇವರ ಆಧಾರಗಳೇನ್ರಿ? ಇವ್ರಿದ್ರು ಇವರ ಒಂದು ಏನಪ್ಪಾ ಅಂತಂದ್ರೆ ಇವರ ಆಡಳಿತ ಇತ್ತು ಅನ್ನೋದಕ್ಕೆ ಆಧಾರ ಏನಪ್ಪಾ ಅಂತಂದ್ರ ಪ್ರಮುಖ ಸಾಹಿತ್ಯಿಕ ಆಧಾರಗಳನ್ನ ನೋಡ್ರಿ. ಯಾವ್ರಿ? ಪ್ರಮುಖ ಸಾಹಿತ್ಯಿಕ ಆಧಾರಗಳು, ಸಾಹಿತ್ಯದ ಆಧಾರಗಳು. ಅದ್ರಲ್ಲಿ ಒಂದೇನಪ್ಪಾ ಅಂತಂದ್ರ ಬನವಾಸಿ ಉಲ್ಲೇಖ ಅಂತ ಬರ್ತದ. ಬನವಾಸಿ ಉಲ್ಲೇಖದಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇವರ ಒಂದು ಸಾಮ್ರಾಜ್ಯವನ್ನು ಏನಂತ ಕರೀತಾರಪ್ಪ ಅಂತಂದ್ರ ಕುಂತಲ ದೇಶ ಅಂತಂದು ಕರೀತಾರ್ರಿ. ಏನಂತ ಕರೀತಾರಿ? ಕುಂತಳ ದೇಶ ಅಂತಂದ ಹೇಳಿ ಕರೀತಾರೆ. ಹಾಗೆ ವೈಜಯಂತಿಪುರ ಅಂತಂದೇಳಿ ಸಾಕಷ್ಟು ಕಡೆ ಉಲ್ಲೇಖ ಇರುವುದನ್ನ ನಾವು ನೋಡ್ತೀವಿ. ಕದಂಬರ ಮನೆತನವನ್ನ, ಕದಂಬರ ಸಾಮ್ರಾಜ್ಯವನ್ನ ವೈಜಯಂತಿಪುರ ಅಂತಂದ ಹೇಳಿ ಉಲ್ಲೇಖ ಮಾಡಿರುವುದನ್ನ ಸಾಕಷ್ಟು ಕಡೆ ಉಲ್ಲೇಖ ಮಾಡಿರೋದನ್ನ ನಾವು ನೋಡ್ತೀವಿ. ಹಾಗೆ ಟಾಲೆಮಿ ದ ಗೈಡ್ ಟು ದಿ ಜಿಯೋಗ್ರಫಿ ಅಂತ ಹೇಳಿ ಪುಸ್ತಕ ಬರೆದಂತಹ ಟಾಲೆಮಿ ಈ ಒಂದು ಕರ್ನಾಟಕ ಇತಿಹಾಸ ಅಂದ್ರೆ ಕದಂಬರ ಕರ್ನಾಟಕ ಇತಿಹಾಸದಲ್ಲಿ ಒಂದು ದೊಡ್ಡ ಒಂದು ಪಾತ್ರವನ್ನು ವಹಿಸುವಂತ ಕದಂಬರ ಮನೆತನವನ್ನ ಏನಂತ ಕರಿತಾನಪ್ಪ ಅಂತಂದ್ರ ಬೈಜಾಂಟಿಯನ್ ಅಂತ ಕರಿತಾನ್ರಿ. ಏನಂತ ಕರಿತಾನ್ರಿ? ಬೈಜಾಂಟಿಯನ್ ಏನಂತ ಕರಿತಾನ? ಬೈಜಾಂಟಿಯನ್ ಅಂತ ಹೇಳಿ ಕರಿತಾನ್ರಿ. ನೆಕ್ಸ್ಟ್ ಬರುವಂತ ಹುಯೆನ್ ಸ್ಯಾಂಗ್ ಏನಂತಾನಪ್ಪ ಅಂತಂದ್ರ ಹುಯೆನ್ ಸ್ಯಾಂಗ್ ಈ ಒಂದು ಮನೆತನಕ್ಕೆ, ಈ ಒಂದು ಸಾಮ್ರಾಜ್ಯಕ್ಕೆ ಏನಂತ ಕರಿತಾನಪ್ಪ ಅಂದ್ರ ಕೀನಾ ಪೋಲೋ ಅಂತ ಕರಿತಾನೆ. ಏನಂತ ಕರಿತಾನ್ರಿ? ಕೀನಾ ಪೋಲೋ ಅಂತಂದ ಹೇಳಿ ಕರೀತಾನೆ. ಕೀನಾ ಪೋಲೋ ಅಂತಂದ ಹೇಳಿ ಕರೆಯುವಂತದ್ದು. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವರ ಒಂದು ಇರುವಿಕೆಗೆ, ಇವರ ಒಂದು ಆಡಳಿತ ಇತ್ತು ಅನ್ನೋ ಪ್ರೂಫ್ ಏನಪ್ಪಾ ಅಂತ ಕೆಲವೊಂದಿಷ್ಟು ಶಾಸನಗಳು ಬರ್ತಾವ. ಕೆಲವೊಂದಿಷ್ಟು ಏನ್ರಿ? ಶಾಸನಗಳು ಬರ್ತಾವ್ರಿ. ಯಾವ ಒಂದೇದ್ ಯಾವ್ದಪ್ಪ ಅಂದ್ರೆ ಚಂದ್ರವಳ್ಳಿ ಶಾಸನ. ಒಂದೇದ್ ಯಾವ್ದ್ರಿ? ಚಂದ್ರವಳ್ಳಿ ಶಾಸನ. ಇದು ಯಾವ ಜಿಲ್ಲೆಯಲ್ಲಿ ಇದೆಪ್ಪ ಅಂತಂದ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ರಿ. ಯಾವ್ಲಿ? ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಗೆ ಏನಂತಂದ್ರ ಚಂದ್ರವಳ್ಳಿ ಶಾಸನ ಕಂಡು ಬರ್ತದ. ಇದರ ಕಾಲ ಎಷ್ಟಪ್ಪ ಅಂತಂದ್ರ ಕ್ರಿಸ್ತ ಶಕ 345 ನೋಡ್ರಿ, ಎಷ್ಟು ಚಂದ ನೆನಪಿಡ್ಬೋದು. ಕ್ರಿಸ್ತ ಶಕ 345. ಹಾಗಾದ್ರೆ ಈ ಚಂದ್ರವಳ್ಳಿ ಶಾಸನವನ್ನ ಹೊರಡಿಸಿದವರು ಯಾರು? ಮಯೂರವರ್ಮ ಹೊರಡಿಸ್ತಾನ್ರಿ. ಯಾರು ಹೊರಡಿಸ್ತಾರ್ರಿ ಇದನ್ನ? ಯಾರು ಹೊರಡಿಸ್ತಾರ್ರಿ? ಮಯೂರವರ್ಮ ಹೊರಡಿಸಿದ. ಯಾರು ಹೊರಡಿಸಿದ್ರು? ಮಯೂರವರ್ಮ ಹೊರಡಿಸಿದ. ಇದು ಏನಪ್ಪಾ ಅಂದ್ರೆ ಕದಂಬರ ಮೊದಲ ಶಾಸನ ರೀ. ಕದಂಬರ ಮೊದಲ ಶಾಸನ ಆಗಿರ್ತದ.
ಮಯೂರವರ್ಮ ಹೊರಡಿಸಿದಂತಹ ಮೊದಲ ಶಾಸನ ಯಾವುದು ಅಂದ್ರೆ ಕದಂಬರ ಮೊದಲ ಶಾಸನ ಯಾವ್ದಪ್ಪ ಅಂತಂದ್ರ ಚಂದ್ರವಳ್ಳಿ ಶಾಸನ. ಇದರ ಭಾಷೆ ರೀ, ಇದು ಯಾವ ಭಾಷೆ ಐತ್ರಿ? ಇದರ ಭಾಷೆ ಯಾವ್ದ್ರಿ? ಸಂಸ್ಕೃತ. ಯಾವ್ದ್ರಿ? ಯಾವ ಭಾಷೆ ರೀ? ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಶಾಸನ ಇದು. ಇದರ ಶಿಲ್ಪಿಯ ಹೆಸರೇನಪ್ಪಾ ಅಂತಂದ್ರ ಉಪನಚ. ಇದರ ಶಿಲ್ಪಿ ಯಾರಪ್ಪ ಅಂತಂದ್ರ ಉಪನಚ. ಚಂದ್ರವಳ್ಳಿ ಶಾಸನ ಶಿಲ್ಪಿಯ ಹೆಸರೇನಪ್ಪಾ ಅಂತಂದ್ರೆ ಕೆತ್ತನೆ ಮಾಡಿದಂತ ಶಿಲ್ಪಿಯ ಹೆಸರು ಉಪನಚ. ಉಪನಚ. ಮತ್ ನೆಕ್ಸ್ಟ್ ಇನ್ನೊಂದು ಶಾಸನ ಬರ್ತದ, ಅದು ಯಾವ್ದಪ್ಪ ಅಂದ್ರ ಹಲ್ಮಿಡಿ ಶಾಸನ. ಯಾವ್ದ್ರಿ? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಹಾಸನ್. ಹಾಸನ ಜಿಲ್ಲೆಯ ಎಲ್ಲಿ ಕಂಡು ಬರ್ತದ್ರಿ? ಬೇಲೂರು. ಹಾಸನ ಜಿಲ್ಲೆಯ ಬೇಲೂರಲ್ಲಿ ಕಂಡು ಬರುವಂತದ್ದು. ಇದರ ಒಂದು ಟೈಮ್ ಪೀರಿಯಡ್ ಏನಾಗ್ತದ? ಕ್ರಿಸ್ತ ಶಕ ಸುಮಾರು 450 ಕಂಡು ಬರ್ತದೆ. 50ರಲ್ಲಿ ಹೊರಡಿಸಿದಂತ ಶಾಸನ ಆಗಿರ್ತದ. ಹಾಗಾದ್ರೆ ಇದನ್ನು ಹೊರಡಿಸಿದಂತವ್ರು ಯಾರು? ಹೊರಡಿಸಿದಂತವ್ರು ಕಾಕುಸ್ತ್ಯವರ್ಮ. ಹೊರಡಿಸಿದವರು ಯಾರಪ್ಪ ಅಂದ್ರ ಕಾಕುಸ್ತ್ಯವರ್ಮ ಹೊರಡಿಸಿದರು. ಕಾಕುಸ್ತ್ಯವರ್ಮ ಹೊರಡಿಸಿದ್ರು. ಇದು ಬಹಳ ಇಂಪಾರ್ಟೆಂಟ್. ನಾವು ಸಣ್ಣವರಿದ್ದ ಕೇಳ್ಕೊಂಡ್ ಬಂದಿರ್ತೀವಿ. ಇದು ಏನಂದ್ರೆ ಕನ್ನಡದ ಮೊದಲ ಶಾಸನ ರೀ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇದೆಲ್ಲಿ ಕಂಡು ಬರ್ತದ? ಹಾಸನ ಜಿಲ್ಲೆಯ ಬೇಲೂರಲ್ಲಿ ಕಂಡು ಬರ್ತದ. ಇದನ್ನ ಸಂಶೋಧಿಸಿದವರು ಯಾರು? ಇದನ್ನ ಸಂಶೋಧಿಸಿದವರು ಯಾರಪ್ಪ ಅಂತಂದ್ರ ಎಂ.ಎಚ್. ಕೃಷ್ಣ ಅವರು. ಎಂ.ಎಚ್. ಕೃಷ್ಣ. ಎಷ್ಟರಲ್ಲಿ ಶೋಧಿಸಿದ್ರು ಇದನ್ನ? 1936ರಲ್ಲಿ ಶೋಧಿಸಿದರು. ಕನ್ನಡದಲ್ಲಿ ಇದನ್ನ ಏನಪ್ಪಾ ಅಂದ್ರೆ ಶೋಧಿಸಿದವರು ಯಾರಪ್ಪ ಅಂದ್ರೆ ಸಂಶೋಧಿಸಿದವರು ಯಾರಂದ್ರ ಇದನ್ನ ಎಂ.ಎಚ್. ಕೃಷ್ಣ ಅವ್ರು ಶೋಧಿಸ್ತಾರ್ರಿ. ಎಂ.ಎಚ್. ಕೃಷ್ಣ ಅವ್ರ ಏನಪ್ಪಾ ಅಂದ್ರೆ ಸಂಶೋಧಿಸ್ತಾರ ಅಂದ್ರೆ ಎಲ್ಲಿ ಕೆಳಗಡೆ ಭೂಮಿ ಒಳಗಿರುವಂತದನ್ನ ಏನಪ್ಪಾ ಅಂದ್ರೆ ತೆಗಿತಾರ, ಕಂಡುಹಿಡಿತಾರ. ಆಮೇಲೆ ಇದನ್ನ ಏನಪ್ಪಾ ಅಂತಂದ್ರ ಹುಡುಕ್ತಾರ್ರಿ. ಆಮೇಲೆ ಇದು 1936ರಲ್ಲಿ ಏನಪ್ಪಾ ಅಂದ್ರೆ ಹುಡುಕಿರುವಂತದ್ದು. ಸೊ ಇನ್ನೊಂದು ಕ್ವಶನ್ ಕೇಳ್ತಾರ. ಏನ್ ಕೇಳ್ತಾರಪ್ಪ ಅಂತಂದ್ರ ಇದರಲ್ಲಿ ಎಷ್ಟು ಸಾಲುಗಳಿವೆ? ಎಷ್ಟು ಸಾಲದವ್ರಿ? 17 ಸಾಲುಗಳಿವೆ. 17 ಏನಪ್ಪಾ ಅಂತಂದ್ರೆ ಇದರಲ್ಲಿ ಸಾಲುಗಳಿವೆ. ನೆಕ್ಸ್ಟ್ ಬರುವಂತ ಒಂದು ಶಾಸನ ಯಾವ್ದಪ್ಪ ಅಂದ್ರ ತಾಳಗುಂದ ಶಾಸನ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ. ತಾಳಗುಂದ ಶಾಸನ. ತಾಳಗುಂದ ಶಾಸನ ಇದರ ಟೈಮ್ ಪೀರಿಯಡ್ ಏನಪ್ಪಾ ಅಂತಂದ್ರ ಕ್ರಿಸ್ತ ಶಕ. ಟೈಮ್ ಪೀರಿಯಡ್ ಕ್ರಿಸ್ತ ಶಕ 450. ಕ್ರಿಸ್ತ ಶಕ 450. ಇದನ್ನ ಹೊರಡಿಸಿದವರು ಯಾರ್ರಿ? ಇದನ್ನ ಹೊರಡಿಸಿದವರು ಇದನ್ನ ಯಾರು ಹೊರಡಿಸಿದ್ರು? ಶಾಂತಿವರ್ಮ ಹೊರಡಿಸ್ತಾನ್ರಿ. ಇದನ್ನ ಯಾರು ಹೊರಡಿಸ್ತಾರ್ರಿ? ಶಾಂತಿವರ್ಮ. ಇದನ್ನ ಹೊರಡಿಸಿದವ್ರು ಯಾರಪ್ಪ ಅಂತಂದ್ರ ಶಾಂತಿವರ್ಮ ಹೊರಡಿಸ್ತಾನೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಶಿವಮೊಗ್ಗ ಜಿಲ್ಲೆ ರೀ. ಎಲ್ಲಿ ರೀ? ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಮುಂದೆ ರೀ. ದೇವಾಲಯದ ಮುಂದೆ ಕಂಡು ಬರ್ತದ. ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಗ್ರಾಮದ ಪ್ರಣವೇಶ್ವರ ದೇವಾಲಯದ ಮುಂದೆ ಕಂಡು ಬರುತ್ತದೆ. ಇದು ಯಾವ ಭಾಷೆ ಒಳಗಡೆ ಐತಪ್ಪ ಅಂತಂದ್ರೆ ಇದು ಸಂಸ್ಕೃತ ಭಾಷೆ ಒಳಗಡೆ ಐತ್ರಿ. ಯಾವ ಭಾಷೆ ಇದ? ಸಂಸ್ಕೃತ ಭಾಷೆ ಒಳಗಡೆ ಇರುವಂತದ್ದು. ಸಂಸ್ಕೃತ ಭಾಷೆ ಒಳಗಡೆ ಇರುವಂತದ್ದು. ಇದರ ಏನಪ್ಪಾ ಅಂದ್ರೆ ಇದರ ಶಿಲ್ಪಿ ಯಾರಪ್ಪ ಅಂತಂದ್ರ ಕವಿ ಕುಬ್ಜ. ಇದರ ಶಿಲ್ಪಿ ಯಾರಪ್ಪ ಅಂದ್ರೆ ಕವಿ ಕುಬ್ಜ. ಇದ್ರೊಳಗಡೆ ಈ ಕದಂಬರನ್ನ ಏನಂತ ಕರೆದಾರಪ್ಪ ಅಂತಂದ್ರ ಮಾನಪ್ರಿ ಗೋತ್ರದ ಆರತಿ ಪುತ್ರರು ಅಂತ ಕರೆದಾರ್ರಿ. ಏನಂತ ಕರೆದಾರ್ರಿ? ಮಾನಪ್ರಿಯ ಗೋತ್ರದ
ಆರತಿ ಪುತ್ರರು ಎಂದು ಕರೆದಾರಂತ್ರಿ. ಯಾರನ್ನ? ಕದಂಬರನ್ನ. ಕದಂಬರನ್ನ ಕರೆದಾರ್ರಿ. ನೋಡ್ರಿ, ಸೊ ಇದ್ರೊಳಗೆ ಏನ್ ಕರೆದಾರಪ್ಪ ಅಂತಂದ್ರ ತಾಳಗುಂದ ಶಾಸನದಲ್ಲಿ ಕದಂಬರನ್ನ ಏನಂತ ಕರೆದಾರ್ರಿ? ಮಾನಪ್ರಿಯ ಗೋತ್ರದ ಆರತಿ ಪುತ್ರರು ಅಂತಂದ್ ಹೇಳಿ ಕರೆದಾರ್ರಿ. ಮಾನಪ್ರಿಯ ಗೋತ್ರದ ಆರತಿ ಪುತ್ರರು ಅಂತಂದು ಕರೆದಂತಹ ಕದಂಬರನ್ನ ಮಾನಪ್ರಿಯ ಗೋತ್ರದ ಆರತಿ ಪುತ್ರರು ಅಂತ ಕರೆದಂತ ಶಾಸನ ಯಾವ್ದಪ್ಪ ಅಂದ್ರೆ ತಾಳಗುಂದ ಶಾಸನ. ಯಾವ್ದ್ರಿ? ತಾಳಗುಂದ ಶಾಸನ ಆಗಿರ್ತದ. ಈ ಶಾಸನದೊಳಗಡೆ ಈ ಹೊರಡಿಸಿದಂತ ಇವನು ಯಾರ? ಹಲ್ಮಿಡಿ ಶಾಸನ ಹೊರಡಿಸಿದಂತ ಕಾಕುತ್ಸ್ಯ ವರ್ಮರಿ. ಕಾಕುತ್ಸ್ಯ ವರ್ಮನ್ರಿ. ಹಲ್ಮಿಡಿ ಶಾಸನ ಹೊರಡಿಸಿದಂತ ಕಾಕುತ್ಸ್ಯ ವರ್ಮನ ಈ ಒಂದು ತಾಳಗುಂದ ಶಾಸನದಲ್ಲಿ ಏನಂತ ಕರೆದಾರಪ್ಪ ಅಂತಂದ್ರ ಕದಂಬ ಕುಟುಂಬ ಕುಲಭೂಷಣ. ಕದಂಬ ಕುಟುಂಬ ಕುಲಭೂಷಣ ಅಂತ ಕರೆದಾರ್ರಿ. ಕದಂಬ ಕುಟುಂಬದ ಕುಲಭೂಷಣ ಅಂತಂದ ಹೇಳಿ ಕರೆದಿರುವಂತದ್ದು. ನೆಕ್ಸ್ಟ್ ಬರುವಂತ ಶಾಸನ ಯಾವ್ದಪ್ಪ ಅಂತಂದ್ರ ಗುಡ್ನಾಪುರ ಶಾಸನ. ಗುಡ್ನಾಪುರ ಶಾಸನ. ಈ ಗುಡ್ನಾಪುರ ಶಾಸನ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಹತ್ರ ಕಂಡು ಬರ್ತದ್ರಿ. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಹತ್ರ ಕಂಡು ಬರುವಂತದ್ದು. ಇದರ ಭಾಷೆ ಸಂಸ್ಕೃತ. ಸಂಸ್ಕೃತ ಭಾಷೆಯ ಒಂದೇನಾಗಿರ್ತದೆ, ಇದು ಶಾಸನ ಆಗಿರ್ತದ. ಇದ್ರ ವಿಶೇಷತೆ ಏನು? ವಿಶೇಷತೆ ಏನಪ್ಪಾ ಅಂತಂದ್ರ ಕದಂಬರ ಮೂಲದ ಬಗ್ಗೆ. ಕದಂಬರ ಮೂಲದ ಬಗ್ಗೆ ವಿಸ್ತೃತವಾಗಿ ಹೇಳ್ತದಂತ್ರಿ ಇದು. ಕದಂಬರ ಮೂಲದ ಬಗ್ಗೆ ವಿಸ್ತೃತವಾಗಿ ನಮಗೇನಂದ್ರೆ ತಿಳಿಸ್ಕೊಡ್ತದ. ಇದರಲ್ಲಿ ಯಾವ ಯಾವ 2 ಶಾಸ್ತ್ರಗಳ ಬಗ್ಗೆ ಏನಪ್ಪಾ ಅಂದ್ರೆ ಉಲ್ಲೇಖ ಮಾಡಿರ್ತಾರ್ರಿ. ಆ 2 ಶಾಸ್ತ್ರಗಳು ಯಾವಪ್ಪ ಅಂತಂದ್ರ ನಾಟ್ಯಶಾಸ್ತ್ರ. 2 ಶಾಸ್ತ್ರ ಯಾವ್ದಂದ್ರ ನಾಟ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ. ನಾಟ್ಯಶಾಸ್ತ್ರ ಮತ್ತ ಅರ್ಥಶಾಸ್ತ್ರದ ಬಗ್ಗೆ ಉಲ್ಲೇಖವಾಗಿರುವಂತದ್ದು. ಹಾಗೆ ಕಾಮ ದೇವಾಲಯದ ಮದನೋತ್ಸವದ ಬಗ್ಗೆ ಉಲ್ಲೇಖ ಅದ ಅಂತ್ರಿ ಈ ಒಂದು ಶಾಸನದಲ್ಲಿ. ಕಾಮ ದೇವಾಲಯದ ಮದನೋತ್ಸವದ ಬಗ್ಗೆ ರೀ. ಕಾಮ ದೇವಾಲಯದ ಮದನೋತ್ಸವದ ಬಗ್ಗೆ ಉಲ್ಲೇಖ ಇರುವಂತದ್ದು. ಕಾಮ ದೇವಾಲಯದ ಮದನೋತ್ಸವದ ಬಗ್ಗೆ ಉಲ್ಲೇಖ ಇರುವಂತದ್ದು. ನೆಕ್ಸ್ಟ್ ಇನ್ನೆರಡಾಗ ಏನಂತಂದ್ರ ಶಾಸನಗಳು ಬರ್ತಾವು. ಆ ಶಾಸನಗಳು ಯಾವಪ್ಪ ಅಂತಂದ್ರ ಹಲಸಿ ತಾಮ್ರಪಟ ಶಾಸನ. ಇಲ್ಲಿ ಕೆಳಗ ಬರ್ದಿರ್ತೀನ್ರಿ. ಹಲಸಿ ತಾಮ್ರಪಟ ಶಾಸನ. ಹಲಸಿ ತಾಮ್ರಪಟ ಶಾಸನ ಇದು ಯಾವ ಭಾಷೆಯಲ್ಲಿ ಐತಂತಂದ್ರ ಸಂಸ್ಕೃತ ಭಾಷೆ ಒಳಗಡೆ ಐತ್ರಿ. ನೆಕ್ಸ್ಟ್ ಇನ್ನೊಂದು ಕಂಪ್ಲಿ ಮತ್ತು ಕೆಳಗುಂದಿ ಶಾಸನ. ಕಂಪ್ಲಿ ಮತ್ತ ಕೆಳಗುಂದಿ ಶಾಸನ ಅಂತ ಐತಿ. ಇದು ಯಾವ ಭಾಷೆಯಲ್ಲಿ ಐತಿ ಅಂತಂದ್ರ ಇದ ಕನ್ನಡ ಭಾಷೆಯಲ್ಲಿ ಅದಾರಿ. ಯಾವ ಭಾಷೆಯಲ್ಲಿ ಐತಿ? ಕನ್ನಡ ಭಾಷೆಯಲ್ಲಿ ಇರುವಂತದ್ದು. ಕನ್ನಡ ಭಾಷೆಯಲ್ಲಿ ಇರುವಂತದ್ದು. ಇದಿಷ್ಟು ಏನಪ್ಪಾ ಅಂತಂದ್ರ ಕದಂಬರ ಬಗ್ಗೆ ಈಗ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಂತ. ಕದಂಬರ ಉಲ್ಲೇಖ ಎಲ್ಲಿತ್ತು, ಕದಂಬರ ರಾಜಧಾನಿ ಯಾವುದು ಅನ್ನೋದು ಎಷ್ಟು ಏನಪ್ಪಾ ಅಂದ್ರೆ ಕದಂಬರ ಬಗ್ಗೆ ಈ ಹೊತ್ತಿನ ಏನಾಗಿರ್ತದ ಇನ್ಫಾರ್ಮೇಶನ್ ಆಗಿರ್ತದ. ಸೊ ಮುಂದಿನ ತರಗತಿಯಲ್ಲಿ ಒಂದು ಮಸ್ತ್ ಆಗಿರುವಂತ ಒಂದು ಕಥೆಯ ಜೊತೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಏನಪ್ಪಾ ಅಂದ್ರ ಸ್ಟಾರ್ಟ್ ಮಾಡ್ತೀನಿ. ಅದು ಕದಂಬರ ಮೂಲದ ಬಗ್ಗೆ, ಕದಂಬರ ಯಾವ ರೀತಿ ಹುಟ್ಟುಕೊಂಡ್ರು, ಕದಂಬರದ ಒಂದು ಹುಟ್ಟಿಗೆ ಕಾರಣ ಏನು, ಕದಂಬರ ಮನೆತನದ ಒಂದು ಹುಟ್ಟಿಗೆ ಕಾರಣ ಏನು ಅಂತಂದ ಹೇಳಿ ಆ ಒಂದು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿದು ಬರ್ತದ. ಸೊ ಅಲ್ಲಿವರೆಗೂ ಏನಪ್ಪಾ ಅಂತಂದ್ರ ವೇಟ್ ಮಾಡ್ತಾ ಇರಿ. ಸೊ ಈ ತರಗತಿ ನಿಮ್ಗೆ ಎಲ್ಲರಿಗೂ ಇಷ್ಟವಾಗೈತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಾಗೇನಪ್ಪಾ ಅಂತಂದ್ರ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.